ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಶಾಸಕ ಆನೇಕಲ್ ಬಿ ಶಿವಣ್ಣಗೆ ತಪ್ಪಿದ ಸಚಿವ ಸ್ಥಾನ. ಪರಿಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಗಾರಪೇಟೆ ರವಿಕುಮಾರ್ ಬೇಸರ ವ್ಯಕ್ತ. ಬೆಂಗಳೂರು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಆನೇಕಲ್ ಶಾಸಕ ಬಿ ಶಿವಣ್ಣರವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವಕಾಶ ಕೈತಪ್ಪಿದೆ. ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವ ಈ ದಿಢೀರ್ ನಿರ್ಧಾರದಿಂದ ನೋವು ತಂದಿದೆ ಎಂದು ಪರಿಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಗಾರಪೇಟೆ ತಾಲೂಕಿನ ಗುಟ್ಟಹಳ್ಳಿ ರವಿಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದರು. ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಬಿ ಶಿವಣ್ಣರವರು 2013ರಿಂದ 2023ರವರೆಗೆ ಸತತ 3 ಬಾರಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಕಟ್ಟಾಳು ಆದ ಬಿ ಶಿವಣ್ಣರವರು ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಂತ ಹಂತವಾಗಿ ಬೆಳೆದು 2004ರಲ್ಲಿ ಪ್ರಪ್ರಥಮ ಬಾರಿಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರ ಮತಗಳಿಂದ ಪ್ರಭಾವಗೊಂಡರು. ತದನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ 2008ರಲ್ಲಿ ಮಹದೇವಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅರವಿಂದ ನಿಂಬಾವಳಿ ವಿರುದ್ಧ ಸೋಲು ಕಂಡರು. ತರುವಾಯ ಮಾತೃಕ್ಷೇತ್ರ ಆನೇಕಲ್ಗೆ ತೆರಳಿ ಪಕ್ಷ ಸಂಘಟಿಸಿ 2013ರಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿದರು. ರಾಜ್ಯದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಿಗ್ವಿಜಯ ಸಾಧಿಸಿ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದರು. ಆ ಸಂದರ್ಭದಲ್ಲಿ ಸಹ ಬಿ ಶಿವಣ್ಣ ಹೆಸರು ಸಚಿವ ಸ್ಥಾನ ರೇಸ್ನಲ್ಲಿ ಇತ್ತು. ಆಗ ಪಕ್ಷದ ವರಿಷ್ಠರು 2.5 ವರ್ಷದ ಬಳಿಕ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ ಮೇಲೆ ಶಿವಣ್ಣನವರು ಹೈಕಮಾಂಡ್ ಸೂಚನೆಗೆ ಬೆಲೆ ಕೊಟ್ಟರು. ಆದರೆ ಈಗ ಹೈಕಮಾಂಡ್ ಕೊಟ್ಟ ಮಾತು ನಡೆಸಿಕೊಂಡಿಲ್ಲ ಎಂಬುದು ಪರಿಯ ಮಹಾಸಭಾ ಸಂಘಟನೆಯ ವಾದ ಆಗಿದೆ. ಪರಿಯ ಮಹಾಸಭಾ ಬೇಸರ ವ್ಯಕ್ತ. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಚಿಕ್ಕತಾಳಿ ಶ್ರೀ ರೇಣುಕಾ ಯಲ್ಲಮ್ಮ ಸಮುದಾಯ ಪರಿಯ ಸಮುದಾಯದ ಶಿವಣ್ಣರವರು ರಾಜ್ಯದಲ್ಲಿ ಈ ಸಮುದಾಯದಿಂದ ಆರಿಸಿ ಬಂದ ಕಾಂಗ್ರೆಸ್ ಶಾಸಕರಲ್ಲಿ ಮೊದಲಿಗರು. ರಾಜ್ಯದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 12 ಲಕ್ಷಕ್ಕಿಂತಲೂ ಅಧಿಕ ಜನಸಂಖ್ಯೆ ಇರುವ ಈ ಸಮುದಾಯದ ಏಕೈಕ ಶಾಸಕ ಆನೇಕಲ್ ಶಿವಣ್ಣರವರಿಗೆ ಡಿಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಸಮುದಾಯಕ್ಕೆ ಅನ್ಯಾಯ ಎಸಗಿದ್ದಾರೆ ಎಂಬುದು ಜನಾಂಗದ ನೋವಾಗಿದೆ. ಸದ್ಗುಣ ರಾಜಕಾರಣಿ ಆನೇಕಲ್ ಶಿವಣ್ಣ ಎಂದರೆ ಮೃದು ಸ್ವಭಾವದ ವ್ಯಕ್ತಿತ್ವ, ಮಿತಭಾಷಿಗ, ಅಭಿವೃದ್ಧಿ ಹರಿಕಾರ, ಸಂವೇದನಾಶೀಲ ಗುಣವುಳ್ಳ ರಾಜಕಾರಣಿ, ಎಲ್ಲ ವರ್ಗಗಳು ಪ್ರೀತಿಸುವ ಜನಪ್ರತಿನಿಧಿ ಎಂಬುದು ಆನೇಕಲ್ ಕ್ಷೇತ್ರಕ್ಕೆ ಮಾತ್ರವಲ್ಲ ರಾಜ್ಯಕ್ಕೂ ಕಾಂಗ್ರೆಸ್ ಹೈಕಮಾಂಡಿಗೂ ವಿಪಕ್ಷಗಳಿಗೂ ತಿಳಿದ ಅಂಶವೇ ಸರಿ. ಆದರೆ ಇಷ್ಟೆಲ್ಲ ಸದ್ಗುಣ ವ್ಯಕ್ತಿತ್ವವುಳ್ಳ ಶಿವಣ್ಣರವರಿಗೆ ಮಂತ್ರಿ ಭಾಗ್ಯ ಸಿಗಲಿಲ್ಲವಲ್ಲ ಎಂಬುದೇ ಅಭಿಮಾನಿಗಳ, ಹಿತೈಷಿಗಳ, ಸ್ನೇಹಿತರ ಸಮುದಾಯದ ಕೊರಗು. ಅಭಿವೃದ್ಧಿ ಹರಿಕಾರ ಆನೇಕಲ್ ಕ್ಷೇತ್ರ 13 ವರ್ಷಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಕಂಡಿದೆ ಎಂಬುದಕ್ಕೆ ಶಾಸಕ ಬಿ ಶಿವಣ್ಣರವರು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಸಾಕ್ಷಿಯಾಗಿದೆ. ಆನೇಕಲ್ ನಗರ, ಸರ್ಜಾಪುರ, ಚಂದಾಪುರ, ಜಿಗಣಿ ಸೇರಿದಂತೆ ಆನೇಕಲ್ ಕ್ಷೇತ್ರದ ಪಟ್ಟಣಗಳು ನಗರಗಳಾಗಿ, ನಗರಗಳು ಮಹಾನಗರ ಪಾಲಿಕೆಯಾಗಿ, ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆಗಳಾಗಿ ಮಾರ್ಪಾಡಾಗಲು ಶಿವಣ್ಣರವರ ಶ್ರಮ ಅಪಾರ. ಗ್ರಾಮಗಳ ಅಭಿವೃದ್ಧಿ, ಕೈಗಾರಿಕೆಗಳನ್ನು ಮೇಲ್ದರ್ಜೆಗೆ ಏರಿಸಿರುವುದು, ನಗರಗಳಲ್ಲಿ ಮೂಲ ಸೌಕರ್ಯಕ್ಕೆ ಒತ್ತು ನೀಡಿರುವುದು, ಶಿಕ್ಷಣ ಕ್ಷೇತ್ರವನ್ನು ಉತ್ತೇಜಿಸಿರುವುದು, ಉದ್ಯೋಗ ಕಲ್ಪಿಸಿರುವುದು, ಕ್ಷೇತ್ರದಲ್ಲಿ ಸರ್ವಧರ್ಮ ಸಮನ್ವಯ ಕಾಪಾಡಿರುವುದು ಶಾಸಕ ಶಿವಣ್ಣರವರ ಮೇರು ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿದೆ. ಆನೇಕಲ್ ಕಾಂಗ್ರೆಸ್ ಭದ್ರಕೋಟೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಲಿ, ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಸೇರಿದಂತೆ ಯಾವುದೇ ಚುನಾವಣೆಯಲ್ಲೂ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಬಹುಮತ ದೊರಕಿದೆ. ಕಳೆದ ಲೋಕಸಭಾ ಚುನಾವಣೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ರವರು ಡಾ ಮಂಜುನಾಥ್ ವಿರುದ್ಧ ಪರಾಭವಗೊಂಡರೂ ಸಹ ಆನೇಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು.
ಅದು ಶಿವಣ್ಣರ ಗತ್ತು ಎಂದರೆ ತಪ್ಪಾಗಲಾರದು. ಈ ತರ ಅನೇಕ ಕ್ಲಿಷ್ಟಕರ ಸಮಯದಲ್ಲಿ ಕಾಂಗ್ರೆಸ್ ಅನ್ನು ಉಳಿಸಿ ಬೆಳೆಸುತ್ತಿರುವ ಆನೇಕಲ್ ಶಾಸಕ ಬಿ ಶಿವಣ್ಣರವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸಂಪುಟದಲ್ಲಿ ಅವಕಾಶ ನೀಡಬೇಕು ಎಂಬುದು ಪರಿಯ ಮಹಾಸಭಾದ ಆಶಯ ಆಗಿದೆ. ಎಬಿ ನ್ಯೂಸ್, ಸಜ್ಜದ್, ಬೆಂಗಳೂರು.